ದಾಖಲಿಸಿರ್ತಕ್ಕಂಥ ಪೂಜಾ ರಾಕರ್ಸ್ ಕ್ಷೇತ್ರ ರಕ್ಷಣೆ ಒಂದು ನಿರ್ಧಾರವನ್ನು ಮಾಡ್ತಾ ಇದೆ. ನಮ್ಮ ಆಯೋಜಕರ ತಂಡದ ಎಲ್ಲ ಸ್ವಯಂ ಸೇವಕರು ಲೈನ್ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಪಿಸಿಪಿಯ ಎಲ್ಲ ಸದಸ್ಯರು ಕೂಡ ಇತಿಹಾಸ ಪ್ರಸಿದ್ಧ ಮುಲ್ಕಿ ಸೀಮೆ ಅರಸು ಕಂಬಳದ ಒಂದು ಬಾಕಿ ಮಾರುಗದ್ದೆಯಲ್ಲಿ ಒಂದು ಟೂರ್ನಮೆಂಟ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಟೂರ್ನಮೆಂಟಿನ ಒಂದು ಪ್ರಮುಖ ಬೌಲಿಂಗ್ ಎಂಡ್ ಆಗಿ ಕಂಗೊಳಿಸ್ತಾ ಇದೆ ಕೂಡ ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್. ಎರಡು ತಂಡಗಳಿಗೂ ಜಯ ಅನಿವಾರ್ಯತೆಯ ಪಂದ್ಯ. ಗೆದ್ದರೆ ಮಾತ್ರ ಫೈನಲ್ ಎಂಟ್ರಿ. ಸೋತರ ಈ ಒಂದು ಮೈದಾನದಲ್ಲಿ PCL ಅನ್ನು ಆಡಿದಂಥ ಸವಿ ನೆನಪು ಮಾತ್ರ ಶಾಶ್ವತ. ಮೊದಲ ಹಂತದ ಆರಂಭಿಕ ಅಗ್ರಸರದಿ ಆಟಗಾರ ರಂಗ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಯಶ್ವಿತ್ ಮತ್ತು ಯಶವಂತ. ಸಹೋದರ ಜೋಡಿ ಮೊದಲ ಹಂತದಲ್ಲಿ ಅಂಕಣ ಪ್ರವೇಶವನ್ನು ಕಾಣ್ತಾ ಇದೆ. ಟೂರ್ನಮೆಂಟ್ನ ಬಿಡ್ಡಿಂಗ್ ಮಾದರಿಯ ಪಂದ್ಯಾಕೂಟದಲ್ಲಿ ಬಹುಶಃ ಅತಿ ಹೆಚ್ಚು ಅಂಕಗಳಿಗೆ ಸೋಲ್ಡ್ ಔಟ್ ಆದಂಥ ಆಟಗಾರ ಕೂಡ, ಬೇಕಾರಿಯಾದಂಥ ಆಟಗಾರ ಕೂಡ ಯಶ್ವೇತ್. 51,000 ಅಂಕಗಳನ್ನು ತನ್ನದಾಗಿಸಿಕೊಂಡಿದ್ರು. ಇವಾಗ ಮೊತ್ತಕ್ಕೆ ತಕ್ಕದಾದ ಆಟವನ್ನು ಆಡ್ತಾ ಇರೋ ಕಾದು ನೋಡಬೇಕಾಗಿದೆ. ನಿರ್ಣಾಯಕ ಪಂದ್ಯ, ಜಯ ಅನಿವಾರ್ಯತೆಯ ಪಂದ್ಯಾಟವನ್ನು ಆಡ್ತಾ ಇರುವಂಥ ಎರಡೂ ತಂಡಗಳು ಕೂಡ ಗುಟ್ಟುಗಳ ಹಿಂಭಾಗದಲ್ಲಿ ಗುರುಪ್ರಸಾದ್ ವಿಕೆಟ್ ಕೀಪಿಂಗ್ ಕಾಯಕವನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ ನಲ್ಲಿ ತೌಸೀಫ್. ಯಶ್ವಿತ್ಗೆ ಸಂತ ಚೆಂಡು ನೆಟ ನೆರನೆ ಹೊಡೆತ ಈ ಬಾರಿ ಲಾಂಗ್ ಆನ್ ಲಾಂಗ್ ಆಫ್ ನಡುವಣ ಸೀಮಾರಕ್ಕೆ ಅವರ ಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್, ಮೊದಲ ಚೆಂಡಿಗೆ ಮೊದಲ ಸಿಕ್ಸರ್ ಬರ್ತಾ ಇದೆ. ವೆಲ್ಕಮ್ ಸಿಕ್ಸರ್ ಅನ್ನ ಯಶ್ವಿತ್ ದಾಖಲಿಸ್ತಾ ಇದ್ದಾರೆ. ಎರಡನೇ ಬಾರಿ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆಯೂ ಕೂಡ. ನಿನ್ನೆ ದಿನ ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನು ದಾಖಲಿಸಿದಂತ ಆಟಗಾರ ಕೂಡ ಯಶವಂತ ನಾನ್ ಸ್ಟ್ರೈಕರ್ ಸೆಂಡಿಗೆ. ಸ್ವೀಪ್ ಶಾಟ್ ಮಾಡಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಡೀಪ್ ಮಿಡ್ ವಿಕೆಟ್ ನಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂದರ ಬದಲಿಗೆ 2 ಓಟುಗಳ ಪೂರೈಕೆಯನ್ನು ಕೂಡ ಕಾಣ್ತಾ ಇದ್ದಾರೆ. MFCಯ ಯಾವುದೇ ಆಟಗಾರ ದಾಖಲಿಸಬಲ್ಲಂತ ಪ್ರತಿ ಸಿಕ್ಸರ್ಗೂ 500 ರೂಪಾಯಿಗಳ ಬಹುಮಾನ ಇದೆ. ವಸಂತ್ ಸುವರ್ಣ ಅವರು ಈ ಬಹುಮಾನವನ್ನು ಪ್ರಾಯೋಜಿಸ್ತಾ ಇದ್ದಾರೆ. ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೌಶಿಕ್. 4 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. MFC ಮತ್ತು ಪೂಜಾ ರಾಕರ್ಸ್ ಒಂದೇ ಗುಂಪಿನ ತಂಡಗಳು ಎದುರಾಗ್ತಾ ಇದೆ ಕ್ವಾಲಿಫೈಯರ್ ಹಂತದಲ್ಲಿ. ಬೇಸಬಲ ಪ್ರಯತ್ನ, ಚೆಂಡು 1 ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ಬಾರಿ. 4 ಓಟುಗಳ ಸೇರ್ಪಡೆಯೂ ಕೂಡ. ತಂಡದ ಒಟ್ಟು ಮೊತ್ತ 12 ಓಟುಗಳಿಗೆ ತಲುಪ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ಗೆ 5,000 ರೂಪಾಯಿಗಳ ಬಹುಮಾನ ಇದೆ. MFC ಆಟಗಾರರಿಗೆ ಮಾತ್ರ. ಇದನ್ನು ಕೂಡ ಪ್ರಾಯೋಜಿಸ್ತಾ ಇರೋರು ವಸಂತ್ ಸುವರ್ಣ. MFC ಆಟಗಾರರನ್ನು ಹುರಿದುಂಬಿಸಬಲ್ಲಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ 13 ಓಟುಗಳು, 13 ವಿದೌಟ್ ಲಾಸ್.
ಮೊದಲ ಹಂತದ 36 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಾರು ನೋಡಬೇಕಾಗಿದೆ. ಬಿಸಿಎಲ್ನ ಕೊನೆಯ ಹಂತದ ಪಂದ್ಯಾಟಗಳು ಅಂಕನೊಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೇ ಓವರ್ಗಾಗಿ ರತನ್ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇರುವಂತ ಬೌಲರ್ ಕೂಡ. ಫುಲ್ ಟಾಸ್ ಆಗಿ ಬೀಳ್ತಾ ಇದೆ ಚೆಂಡು. ಓಟಗಳಿಗೆ ರತನ್ ಅವಕಾಶವನ್ನು ಮಾಡ್ತಾ ಇಲ್ಲ. ಒಂದಷ್ಟು ಸ್ಲೋವರ್ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಎರಡನೇ ಬಾರಿಯ ಸಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸಾಗ್ತಾ ಇದೆ. ಯಶ್ವಿತ್ ಹೊಡೆತ ಡೀಪ್ ಮಿಡ್ ವಿಕೆಟ್ ನಲ್ಲಿ ಮತ್ತೆ ಒಂದು ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 14ಕ್ಕೆ ತಲುಪ್ತಾ ಇದೆ. ಈ ಬಾರಿಯ ಸಂತ ಚೆಂಡು ವೈಡ್ ಔಟ್ ಸೈಡ್ ದ ಲೆಗ್ ಸ್ಟಂಪ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ತೀರ್ಮಾನ ಪಡ್ಕೊಳ್ತಾ ಇದೆ. ಮತ್ತೆ ಔಟ್ ಸ್ವಿಂಗರ್ ಚೆಂಡು ವೈಡ್ ಬಾಲ್. ಬಹುಶಃ ಸಿಕ್ಸರ್ಗೆ ಮತ್ತೊಂದು ಬಹುಮಾನದ ಘೋಷಣೆ ಇದೆ. 500 ರೂಪಾಯಿಗಳು ನಂದಕಿಶೋರ್ ಬೆಹರೆ ನೀವೊಂದು ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಕವರ್ಸ್ನಲ್ಲಿ ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 2 ಓಟುಗಳ ಸೇರ್ಪಡೆಯೂ ಕೂಡ ಬರ್ತಾ ಇದೆ. ತಂಡದೊಟ್ಟು ಮೊತ್ತ 18ಕ್ಕೆ ತಲುಪ್ತಾ ಇದೆ. ಈ ಬಾರಿಯ ಸಂತ ಚೆಂಡು ನೋ ಬಾಲ್ ಅನ್ನುವಂತ ಒಂದು ತೀರ್ಪನ್ನು ಸ್ಕ್ವೇರ್ ಲೆಗ್ ತೀರ್ಪುಗಾರರು ರವಾನಿಸಿಕೊಳ್ತಾ ಇದ್ದಾರೆ. ಮೊದಲ ಪ್ರಿಫರೆನ್ಸ್ ಬಹುಶಃ ನೋ ಬಾಲ್ಗಿರುತ್ತೆ. ಆ ನಿಟ್ಟಿನಲ್ಲಿ ಎದೆ ಮಟ್ಟಕ್ಕೆ ಫುಲ್ ಟಾಸ್ ಆಗಿ ಬೀಳ್ತಾ ಇರತಕ್ಕಂಥ ಒಂದು ಚೆಂಡು ಅನ್ನುವಂಥ ತೀರ್ಪನ್ನು ಕೂಡ ತೀರ್ಪುಗಾರ ನೀಡಿದ್ರು. 19ಕ್ಕೆ ತಲುಪ್ತಾ ಇದೆ. ಫ್ರೀ ಹಿಟ್ ನ ಚೆಂಡು ಲಾಂಗ್ ಆನ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಈ ಬಾರಿ. ವಸಂತ್ ಸುವರ್ಣ ಮತ್ತು ನಂದಕಿಶೋರ್ ಅವರು ಘೋಷಿಸಿರುವಂತಹ ತಲಾ 500 ರೂಪಾಯಿಗಳ ಬಹುಮಾನ. ಒಟ್ಟು 1000 ಈಗ ಯಶವಂತನಿಗೆ ಲಭಿಸ್ತಾ ಇದೆ. ನಾಲ್ಕು ಎಸ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಬೀಸಬಲ್ಲ ಪ್ರಯತ್ನ. ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ಯಶವಂತ ಒಂದು ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರು. ಈ ಬಾರಿ ತಂಡದೊಟ್ಟು ಮೊತ್ತ 26ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಹಂತದ ಕೊನೆಯ ಚೆಂಡಿಗಾಗಿ ಮತ್ತೆ ರತನ್. ಯಶ್ವಿತ್ಗೆ ಸಂತ ಚೆಂಡು ಓಟ್ಗಳು ಬರ್ತಾ ಇಲ್ಲ. ಈ ಬಾರಿ 2ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ ಇವಾಗ 26 ವಿದೌಟ್ ಲಾಸ್. 26ಕ್ಕೆ ನೋ ಲಾಸ್.
ಕಾರ್ತಿಕ್ ಎಸೆದಂತ ಚೆಂಡು ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಓಟುಗಳ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. 27ಕ್ಕೆ ತಲುಪ್ತಾ ಇದೆ ತಂಡದೊಟ್ಟು ಮೊತ್ತ. 3ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ ಕೂಡ. ಎರಡನೇ ಚೆಂಡಿಗಾಗಿ ಮತ್ತೆ ಕಾರ್ತಿಕ್. ಕಾಟ್ ಬಿಹೈಂಡ್ ಗಾಗಿ ಮನವಿಯನ್ನು ಮಾಡಿದ್ರು. ತೀರ್ಪುಗಾರರ ಬೆಡದಲ್ಲಿ ಪುರಸ್ಕಾರ ಲಭಿಸ್ತಾ ಇದೆ. ಬಾರಿ ಯಶ್ವಿತ್ ವಾಪಸ್ ಸಾಧ್ಯನ ಕಾಣ್ತಾ ಇದ್ದಾರೆ. ಮೊದಲ ವಿಕೆಟ್ ಉರುಳ್ತಾ ಇದೆ. ಅಂಕಣದ ಭಾಗದಲ್ಲಿ ಶೈಲೇಶ್ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಮೂರನೇ ಓವರ್ನ 2 ಎಸೆಗಳು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ. ಮೂರನೇ ಚೆಂಡಿಗಾಗಿ ಲೇಟ್ ಕಟ್ ಅನ್ನು ಮಾಡಬಲ್ಲಂತ ಪ್ರಯತ್ನವನ್ನು ಮಾಡಿದ್ರು. ಕೇವಲ ಒಂದು ಓಟುಗಳು ಮಾತ್ರ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ತಂಡದೊಟ್ಟು ಮೊತ್ತ 28 ಓಟುಗಳಿಗೆ ತಲುಪ್ತಾ ಇದೆ. ಮೂರನೇ ಓವರ್ ಅಂತಿಮ 3 ಎಸೆಗಳು ಬಾಕಿ ಉಳಿತಾ ಇದೆ. ಕಾರ್ತಿಕ್ ಎಸೆದ 4ನೇ ಚೆಂಡು ಗುಡ್ ಲೆಂತ್ ಡೆಲಿವರಿ. ಬಾರಿ ನಿರೀಕ್ಷಿತ ಹಂತದ ಹೊಡೆತಗಳು ಬರ್ತಾ ಇಲ್ಲ. ರಕ್ಷಣಾತ್ಮಕ ಆಟವನ್ನು ಆಡಿದ್ರು. 5ನೇ ಚೆಂಡು ಸ್ವೀಪ್ ಶಾಟ್ ಡೀಪ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ದಾಂಡಿನ ಕೆಳ ಅಂಚನ್ನು ಸವರ್ತಾ ಇರತಕ್ಕಂಥ ಚೆಂಡು ಕೇವಲ 1 ಓಟುಗಳಿಗೆ ಮಾತ್ರ ಅವಕಾಶವನ್ನು ಪಡ್ಕೊಳ್ತಾ ಇದೆ. 29 ಓಟುಗಳು. ಆರಂಭಿಕ ಜಾಲಿಯಲ್ಲಿ ಕಟ್ ಶಾಟ್ ಅನ್ನು ದಾಖಲಿಸಬಲ್ಲ ಪ್ರಯತ್ನ. 1 ಓಟ. 2ನೇ ಓಟ ಈ ಹಂತದಲ್ಲಿ ಪೂರೈಕೆಯನ್ನು ಕಾಣ್ತಾ ಇದೆ. 2 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 31 ಅರ್ಧಾಂಶ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 2 ನಿಮಿಷಗಳ ಒಂದು ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಆಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ಈಗಾಗಲೇ ಸೆಕೆಂಡ್ ಕ್ವಾಲಿಫೈಯರ್ ಪಂದ್ಯಾಟವನ್ನು ಆಡ್ತಾ ಇದೆ MFCಯ ತಂಡದ ಪ್ರೋತ್ಸಾಹಕರು ಕೂಡ ಆಗಿರುವಂತಹ ಕಿಶೋರ್ ಮುಂಬೈ ಅವರು ಕೂಡ ಈಗಾಗಲೇ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಾಲ್ಕನೇ ಓವರ್ ಆರಂಭವನ್ನು ಪಡ್ಕೊಳ್ತಾ ಇರುವಂತಹ ರತನ್. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಈ ಬಾರಿ. ರತನ್ ಒಂದಷ್ಟು ಸ್ಲೋವರ್ ಗತಿ ಪರಿವರ್ತನೆ ಚೆಂಡುಗಳನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಆಗ್ತಾ ಇದೆ. ಓವರ್ ಪಿಚ್ ಚೆಂಡು ಲಾಂಗ್ ಆನ್ ನಲ್ಲಿ ಬಹಳಷ್ಟು ತಮ್ಮ ರೀತಿಯ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟುಗಳು ಮಾತ್ರ ಹೆಚ್ಚುವರಿ ಆಗ್ತಾ ಇದೆ. ಬಹಳಷ್ಟೊಂದು ಲೆಕ್ಕಾಚಾರದ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ ಪೂಜಾ ರಾಕರ್ಸ್. ನಿಸ್ಸಂಶಯವಾಗಿ ಆಕಾಶ 5 ಓಟಗಳನ್ನು ಉಳಿಸ್ತಾ ಇದ್ದಾರೆ.
ತೃತೀಯ ನೇತ್ರಕ್ಕೆ ತೀರ್ಪು ರವಾನೆಯನ್ನು ಪಡ್ಕೊಳ್ತಾ ಇದೆ. ಒಂದು ಓಟುಗಳ ಸೇರ್ಪಡೆ ಅನ್ನುವಂಥ ಒಂದು ತೀರ್ಪು ಬರ್ತಾ ಇದೆ. ತಂಡದೊಟ್ಟು ಮೊತ್ತ 32. ಮೂರನೇ ಚೆಂಡಿಗಾಗಿ ಮತ್ತೆ ರತನ್. ಶೈಲೇಶ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ನಿರೀಕ್ಷಿತ ಯಶಸ್ಸಿನ ಹೊಡೆತವನ್ನ ಕಾಣ್ತಾ ಇಲ್ಲ ಈ ಬಾರಿ. ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಆಟಗಾರರ ನಡುವಿನ ಒಂದಷ್ಟು ಹೊಂದಾಣಿಕೆಯ ಕೊರತೆ. ಸುಲಭದ ಕ್ಯಾಚ್ ಇವಾಗ ನೆಲಕ್ಕೆ ಹಾಕ್ತಾ ಇದ್ದಾರೆ. ಬಹುಶಃ ಪ್ರಮುಖ ವಿಕೆಟ್ ಕೂಡ ಶೈಲೇಶ ಮೊದಲ ಜೀವದಾನವನ್ನ ಪಡ್ಕೊಂಡ್ರು. ಈ ಬಾರಿ ಸಂತ ಚೆಂಡು ಮಿಡ್ ವಿಕೆಟ್ ನಲ್ಲಿ ಸಾಕ್ತಾ ಇದೆ. ಮತ್ತೆ ಒಂದು ಓಟುಗಳ ಸೇರ್ಪಡೆಯನ್ನು ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ ಇವಾಗ 34ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಎಸೆಗಳು ಬಾಕಿ ಉಳಿತಾ ಇದೆ. 4ನೇ ಓವರ್ ಮುಕ್ತಾಯಕ್ಕಾಗಿ ಪಡುಪಣಂಬೂರು ಕ್ರಿಕೆಟ್ ಲೀಗ್ PCL ಟ್ರೋಫಿ ಸಾಕ್ತಾ ಇದೆ. ಬೇಸವಲ್ಲ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟೊಂದು ಬಿರುಸಿನ ಸಿಕ್ಸರ್ ಅನ್ನು ಇವಾಗ ಶೈಲೇಶ ದಾಖಲಿಸಿದ್ರು. 40ಕ್ಕೆ ತಲುಪ್ತಾ ಇದೆ. ಕೈ ಚೆಲ್ಲಿದಂತ ಕ್ಯಾಚ್ ಇವಾಗ ಅದೆಷ್ಟು ದುಬಾರಿ ಅನ್ನೋದನ್ನ ಶೈಲೇಶ ತೋರ್ಪಡಿಸ್ತಾ ಇದ್ದಾರೆ. ಈ ಬಾರಿ ಫುಲ್ ಟಾಸ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 44 ಓಟುಗಳು ಮೊದಲ ಹಂತದ 4 ಓವರ್ಗಳಲ್ಲಿ ದಾಖಲಾಗ್ತಾ ಇದೆ. ಅಂತಿಮ 12 ಚೆಂಡುಗಳು ಅದೆಷ್ಟು ಓಟವನ್ನು ದಾಖಲಿಸಾರ್ ನೋಡಬೇಕಾಗಿದೆ. ಬೌಲರ್ ಕಾರ್ತಿಕ್ 5ನೇ ಓವರ್ಗಾಗಿ.
ಎಸ್ ಅಂತ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಈ ಬಾರಿ. 5ನೇ ಓವರ್ನ ಮೊದಲ ಚೆಂಡು ಡಾಟ್ ಆಗ್ತಾ ಇದೆ. ಬೀಸಬಲ್ಲ ಪ್ರಯತ್ನ, ಶಾರ್ಟ್ ಫೈನ್ ಲೆಗ್ ಮೇಲ್ಭಾಗದಲ್ಲಿ ತೌಸೀಫ್ ಮತ್ತೊಂದು ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋಂಥ ಒಂದು ಮಾತಿದೆ ಬಹುಶಃ ಕ್ರಿಕೆಟ್ನ ವಲಯದಲ್ಲಿ. 2 ಕ್ಯಾಚ್ ಅನ್ನ ಪೂಜಾ ಆಟಗಾರರು ಕೈ ಚೆಲ್ತಾ ಇದ್ದಾರೆ. ಫೈನ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ ಬಹಳ ಸುತ್ತಮರಿದ ಕ್ಷೇತ್ರ ರಕ್ಷಣೆ ಕೊಡ ತೌಸೀಫ್. ಈ ಪಂದ್ಯಾಕೂಟಕ್ಕೆ ನಮ್ಮ ಪ್ರೋತ್ಸಾಹಕರು, ನಮ್ಮೊಂದಿಗೆ ಸದಾ ಹುರಿದುಂಬಿಸುವವರು ಗೌತಮ್ ಜೈನ್ ಹನಮನೆ ಮುಲ್ಕಿ ಇವರು ಆಗಮಿಸಿದ್ದಾರೆ. ಇವರನ್ನು PCP ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎರಡು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ 48. ಈ ಬಾರಿ ಸಂತ ಚೆಂಡು ಮತ್ತೆ ವೈಡ್ ಬಾಲ್ 49. ಈ ಬಾರಿಯ ಸಂತ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಾಲ್ಕು ಎಸ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಸಂತ ಚೆಂಡು ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ತಂಡದೊಟ್ಟು ಮತ್ತು 50 ಓಟುಗಳು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 5ನೇ ಓವರ್ ಮುಕ್ತಾಯದಲ್ಲಿ 50. ಈಗಾಗಲೇ ನಮ್ಮ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ನಮ್ಮ ಈ ಒಂದು ಟೂರ್ನಮೆಂಟಿನ ಯೂಟ್ಯೂಬ್ ನೇರ ಪ್ರಸಾರದ ಪ್ರಾಯೋಜಕತ್ವವನ್ನು ಮಾಡ್ತಾ ಇರುವಂಥ ಮುಲ್ಕಿ ಅರಮನೆ ವೆಲ್ಫೇರ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಗೌತಮ್ ಜೈನ್ ಅವರು ಈಗಾಗಲೇ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮುಖ್ಯ ವೇದಿಕೆಯಿಂದ ಮಾಡ್ತಾ ಇದ್ದಾರೆ. ತಮ್ಮ ಸಹಕಾರ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಮ್ಮೊಂದಿಗೆ ಇರಲಿ ಅನ್ನುವಂಥ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ತಮ್ಮನ್ನೇ ಒಂದು ಕಾರ್ಯಕ್ರಮಕ್ಕಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಅಂತ ಚೆಂಡು ಕಾಟ್ ಬಿಹೈಂಡ್ ಆಗ್ತಾ ಇದೆ ಈ ಬಾರಿ. ಮತ್ತೊಂದು ವಿಕೆಟ್ ಪತನವನ್ನ ಕಾಣ್ತಾ ಇದೆ. 51 ತಂಡದ ಒಟ್ಟು ಮೊತ್ತ. ಎರಡು ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಚಿರಾಗ್ ಎಂಎಫ್ಸಿಯ ಹೊಸ ಆಟಗಾರ. ಚೆಂಡು ಲೆಫ್ಟ್ ವಿಕೆಟ್ ನಲ್ಲಿ ಸಾಕ್ತಾ ಇದೆ. ಸುಲಭ ಕ್ಯಾಚ್ ಅನ್ನ ಮತ್ತೆ ಪಡ್ಕೊಳ್ತಾ ಇದ್ದಾರೆ ಈ ಬಾರಿ. 51ಕ್ಕೆ ಮತ್ತೊಂದು ವಿಕೆಟ್ ಉರುಳ್ತಾ ಇದೆ. ಹ್ಯಾಟ್ರಿಕ್ ಅವಕಾಶ ಇದೆ. ಬೌಲರ್ ಜಿಯಾನ್ 4ನೇ ಚೆಂಡಿಗಾಗಿ. ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಈ ಬಾರಿ. ಮತ್ತೆ ಸಿಕ್ಸರ್ ಸೇರ್ಪಡೆಯೂ ಕೂಡ. ತಂಡದೊಟ್ಟು ಮೊತ್ತ 57. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಬಹಳಷ್ಟೊಂದು ಸಂಖ್ಯೆಯಲ್ಲಿ ಓಟ್ಗಳನ್ನು ದಾಖಲಿಸ್ತಾ ಇದೆ ಕೂಡ ಎಂಎಫ್ಸಿ. ಚೆಂಡು ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ತಮರಿದೆ. ಒಂದು ಹೊಡೆತ ಈ ಬಾರಿ. ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ತಂಡದೊಟ್ಟು ಮೊತ್ತ 61. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಅವಿನಾಶ್ ಸಿಕ್ಸರ್ ದಾಖಲಾತಿಯನ್ನು ಕಂಡ ಬಳಿಕ ಇವಾಗ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಥರ್ಡ್ ಮ್ಯಾನ್ ನಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಅರವತ್ತ 2 ಓಟವನ್ನು ಮೊದಲ ಹಂತದಲ್ಲಿ ದಾಖಲಿಸಿದ್ದಾರೆ. ಜಯಕ್ಕಾಗಿ 63 ಓಟವನ್ನು ಪೂಜಾ ರಾಕರ್ಸ್ ಆಟಗಾರರು ಪಡ್ಕೊಳ್ಬೇಕಾಗಿದೆ. 36 ಚೆಂಡು 63 ಓಟ್ಗಳ ಒಂದು ಟಾರ್ಗೆಟ್ ಇರ್ತದೆ. ಕೈ ಚೆಲ್ಲಿರ್ತಕ್ಕಂಥ 2ರಿಂದ 3 ಸುಲಭ ಕ್ಯಾಚ್ಗಳೇ ಬಹುಶಃ ಪೂಜಾ ರಾಕರ್ಸ್ನ ವಿರುದ್ಧವಾಗಿ ಎಂಎಫ್ಸಿ ಘನತೆ ಗೌರವಾನ್ವಿತ ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸ್ತಾ ಇದೆ. ವೀಕ್ಷಕ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ದಿನದ ಮುಂದಿನ ಹಂತಕ್ಕಾಗಿ ಪ್ರವೀಣ್ ಪಾವಂಜೆ. ಹಲೋ, ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ PCL ಟ್ರೋಫಿ 2024 ಪಂದ್ಯಕೂಟ. ನಮ್ಮನ್ನು ಈಗಾಗಲೇ ಕೂಡ್ಕೊಂಡಂತ ನಮ್ಮ ಮುಖ್ಯ ಅತಿಥಿಗಳು ಶ್ರೀಯುತ ಗೌತಮ್ ಜೈನ್, ಮೂಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ತಮ್ಮನ್ನು ಆತ್ಮೀಯವಾಗಿ ಒಂದು ಟೂರ್ನಮೆಂಟ್ಗೆ ಸ್ವಾಗತಿಸ್ತಾ ಇದ್ದೇವೆ. ಸಂಸ್ಥೆಯೊಂದಿಗೆ ಸದಾ ಬೆಂಬಲದಲ್ಲಿ ಇರುವಂತವರು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಅದೇ ರೀತಿ ಈ ಪಂದ್ಯಾಕೂಟಕ್ಕೆ
ಪಡುಪಡಮೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಕುಸುಮಾ ಚಂದ್ರಶೇಖರ್ ಆಗಮಿಸಿದ್ದಾರೆ. ಅವರಿಗೆ ಪಡುಪಡಮೂರು ಕ್ರಿಕೆಟರ್ಸ್ನ ತಂಡದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಪೋಷಕರು, ನಮ್ಮೊಂದಿಗೆ ಸದಾ ಬೆನ್ನೆಲುಬಾಗಿರುವಂಥವರು ಶ್ರೀ ಗೌತಮ್ ಜೈನ್ ಮುಲ್ಕಿ ಅರಮನೆ ಅವರನ್ನು PCP ತಂಡದ ಪರವಾಗಿ ನಮ್ಮ ನವೀನ್ ರವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಗೌತಮ್ ಜೈನ್ ಮುಲ್ಕಿ ಅರಮನೆ ಯಶಸ್ಸಿನ ಉದ್ಯಮಿಗಳು ಕೂಡ ಹೌದು. ಸಂಸ್ಥೆಯೊಂದಿಗೆ ಹಳೆಂಗಡಿಯ ಬೆಲ್ಡರ್ ಅಸೋಸಿಯೇಷನ್ ಒಂದಿಗೆ ಸದಾ ಬೆಂಬಲದಲ್ಲಿ ಇರುವಂಥವರು. ಯುವ ಪ್ರತಿಭೆಗಳು ಬೆಳ್ಳಕ್ಕೆ ಬರಬೇಕು ಎನ್ನುವಂಥ ಮುಲ್ಕಿ ಸೀಮೆ ಅರಮನೆಯ ಹೆಮ್ಮೆಯ ಗೌತಮ್ ಜೈನ್ ನಮ್ಮ ಈ ಒಂದು ಪಂದ್ಯದಲ್ಲಿದ್ದಾರೆ. ಈ ಒಂದು ಪಂದ್ಯದ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಪಡುಪಣಮೂರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಕುಸುಮ ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ PCL ಟ್ರೋಫಿ 2024ಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೊದಲಾಗಿ ಟೂರ್ನಮೆಂಟ್ನ ಅಧಿಕಾರಿತವಾಗಿ ಫೈನಲ್ ಎಂಟ್ರಿಯನ್ನ ಪಡ್ಕೊಂಡಂತ ಕೋಸ್ಟಲ್ RK ಬಾಯ್ಸ್ಗೆ ಯಂಗ್ಸ್ಟಾರ್ಗಳಿಗೆ ನಗದು ಪುರಸ್ಕಾರದ ಗೌರವವನ್ನು ಘೋಷಿಸಿದ್ರು. RK ಬಾಯ್ ರಫೀಕ್ ಕೋಟೇಶ್ವರ ಮೊದಲಾಗಿ ತಿಳಿಸಿದ್ರು, ರೌಫ್ ಕೋಟೇಶ್ವರ ಮೊದಲಾಗಿ ತಿಳಿಸಿದ್ರು. ಮೂವರು ಆಟಗಾರರಿಗೆ ನಗದು ಪುರಸ್ಕಾರದ ಗೌರವ, ರಿಫೈಗೆ, ಅಮನ್ಗೆ ಮತ್ತೊಂದಲ್ಲಿ ಇರ್ಫಾನ್ಗೆ ನಗದು ಪುರಸ್ಕಾರದ ಗೌರವವನ್ನು ಮುಖ್ಯ ವೇದಿಕೆಯಲ್ಲಿ ಕ್ರಿಕೆಟ್ ಹಿರಿಯಣ್ಣ ಮುಸ್ತಾಕ್ ಇವರಿಂದ ಪಡ್ಕೊಳ್ಳಿ. ಟೂರ್ನಮೆಂಟ್ನ ಮೊದಲ ಅಧಿಕಾರಯುತವಾಗಿ ಫೈನಲ್ ಎಂಟ್ರಿಯನ್ನ ಪಡ್ಕೊಂಡಂತ ತಂಡ ಕೋಸ್ಟಲ್ RK ಬಾಯ್ಸ್. ರೌಫ್ ಕೋಟೇಶ್ವರ ಇವರ ನಗದು ಪುರಸ್ಕಾರದ ಘೋಷಣೆಗಳು ಈಗ ಮುಖ್ಯ ವೇದಿಕೆಯಲ್ಲಿ ನೀಡಿ ಗೌರವಿಸ್ತಾ ಇದ್ದಾರೆ. ಮುಸ್ತಾಕ್ ಬಾಯ್ ಮುಕ್ಕ ಯಶಸ್ಸುಗಳು ಇದೇ ರೀತಿ ಮುಂದುವರಲಿ. ಚೇಸಿಂಗ್ ಪ್ರಾರಂಭ, 63ರ ಗುರಿ. ಅದೇ ರೀತಿ ನಮ್ಮ ಪಡುಪಡಮೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಕುಸುಮಾ ಚಂದ್ರಶೇಖರ್ ಇವರನ್ನ ಶ್ಯಾಮ್ ಪ್ರಸಾದ್ ಸಂಸ್ಥೆಯ ಅಧ್ಯಕ್ಷರು ಶ್ಯಾಮ್ ಪ್ರಸಾದ್ ಅವರು ಶಾಲಾ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ ನೆನ್ನೆಗೆ ಪ್ರಾರಂಭ, ಇವತ್ತಿಗೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇವಾಗ ಜಯಿಸ್ಕೊಂಡ್ರೆ ಫೈನಲ್ ನ ಟಿಕೆಟ್. ಆ ಲೆಕ್ಕಾಚಾರ ತಪ್ಪಿದ್ರೆ ಈ ಪುಣ್ಯ ಭೂಮಿಯ ಪಾದ ಸ್ಪರ್ಶದ ಅನುಭವ. 63ರ ಗುರಿಯನ್ನ ಬೆನ್ನಡ್ತಾ ಇದೆ ಪೂಜಾ ರಾಕರ್ಸ್. ವಿರುದ್ಧವಾಗಿ ಮುಖಾಮುಖಿಯನ್ನು ಮಾಡ್ತಾ ಇದೆ ಮಿತ್ರಪಟ್ನ ಫ್ರೆಂಡ್ ಸರ್ಕಲ್. ಆ ಸ್ಲೇಕನಿಗೆ ಎಸ್ತಂತ ಚೆಂಡು, ಸುಂದರತೆಯ ಬ್ಯಾಕಪ್. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಪವರ್ ಪ್ಲೇನ ಬಿಗುದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ಯಶ್ವೇತ್. ಕಡಲ ಕಿನಾರೆಯ ಸಸಿತ್ಲು ಪರಿಸರದ ಹುಡುಗ ಇವಾಗ ಫ್ರಾಂಚೈಸಿಯ ಪರವಾಗಿ MFC ವರ್ಸಸ್ ಪೂಜಾ ರಾಕರ್ಸ್. ಮತ್ತೊಂದು ಬ್ಲಾಕ್ ಹೋಲ್ ನಲ್ಲಿ ಬಿದ್ದ ಚೆಂಡು, ನಡುವೆ ಲೆಗ್ ಬಾಯ್ಸ್ ಮುಖಾಂತರವಾಗಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಹದ್ದಿನ ಕಣ್ಣಿನ ಮುದ್ದಿನ 3 ತೀರ್ಪುಗಾರರು ನಮ್ಮೊಂದಿಗೆ ನಿನ್ನೆಯಿಂದ ಬಹಳಷ್ಟು ಯಶಸ್ಸಿನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಬಹಳಷ್ಟು ಯಶಸ್ಸಿನ ಟೂರ್ನಮೆಂಟ್ ಆಯೋಜಿಸಿದಂತಹ ಹೆಮ್ಮೆಯ ಸಂಸ್ಥೆ. ಸುದೀರ್ಘ 47 ವರ್ಷಗಳ ಇತಿಹಾಸವನ್ನು ಕಂಡಿರ್ತಕ್ಕಂಥ ಪಡುಪಣಂಬೂರು ಕ್ರಿಕೆಟರ್ಸ್ ಪಡುಪಣಂಬೂರಿನ ತಂಡ ಫೈನಲ್ ನ ಟಿಕೆಟ್ಗಾಗಿ ಹೋರಾಟಗಳು ಬರ್ತಾ ಇದೆ. ಇವಾಗ ಒಂದೆಡೆಯಲ್ಲಿ ಪೂಜಾ ರಾಕರ್ಸ್ ಗುರುಪ್ರಸಾದ್ ಪಡುಪಣಂಬೂರು ಮಾಲ ನಾಯಕತ್ವಗಳ ತಂಡ, ಮತ್ತೊಂದೆಡೆಯಲ್ಲಿ ಶೈಲೇಶ್ ಸಂದೀಪ್ ಕುಂದರ್
ವಸಂತಣ್ಣ ಇವರ ಮುಂಚೂಣಿಯ ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ಕಿಶೋರಣ್ಣ ದೂರದ ಮುಂಬೈಯಿಂದ ಬಂದು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಬಹಳಷ್ಟು ಹೊರ ತಿರುವನ್ನ ಕಂಡ ಚೆಂಡು ಯಶ್ವಿ ತೆಸ್ತಂತ ಚೆಂಡು ವೈಡ್ ಬಾಲ್ನ ಸೂಚನೆ ಅತಿರಿಕ್ತ ಓಟ. ಟೂರ್ನಮೆಂಟ್ ನ ನೇರ ಪ್ರಸಾರ ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ದೇಶ ವಿದೇಶಗಳಲ್ಲಿ ಪಂದ್ಯಾಟವನ್ನ ವೀಕ್ಷಿಸ್ತಾ ಇದ್ದಾರೆ. 8 ಫ್ರಾಂಚೈಸಿಗಳು. ಫೈನಲ್ಗೆ ಲಗ್ಗೆ ಇಟ್ಟಂತ ಮೊದಲ ತಂಡ ಕೋಸ್ಟಲ್ RK ಬಾಯ್ಸ್. ಫುಲ್ ಟಾಸ್ ಅಂಡ್ ಪನಿಶ್ ಇಟ್. ಡ್ಯಾಡ್ಲಿ ತೌಸೀಫ್ ಮ್ಯಾನ್ ಇನ್ ಫಾರ್ಮ್. ಬಹಳಷ್ಟು ಯಶಸ್ಸಿನ ಟೂರ್ನಮೆಂಟ್ ನಲ್ಲಿ SSCC ಮುಕ್ಕ ಪರವಾಗಿ ಆಡಿದಂತ ಆಟಗಾರ. ಮತ್ತೊಂದು ವಿಚಾರವನ್ನ ಹೇಳಲೇಬೇಕು. ರಾಜ್ಯ ಮಟ್ಟದ ಮೊಟ್ಟ ಮೊದಲ ಬಾರಿಗೆ ಕರಾವಳಿಯ ಒಂದು ತಂಡ ಜಯಿಸ್ತದೆ. ರಾಮಾಂಜನೇಯ ಗುಡ್ಡಗೊಪ್ಪಲ ಅದರ ಸದಸ್ಯ ಆಗಿದ್ರು. ಮತ್ತೆ ಮತ್ತೊಂದು ಲಾಫ್ಟರ್ ಶಾಟ್, 1 ಮೌಸ್ ಬೌಂಡ್ರಿ. ಫ್ರಂಟ್ ಲೈನ್ ವೇಗಿಗೆ ಆರಂಭಿಕ ಆಟಗಾರ ಬಿರುಸಿನ ಹೊಡೆತಗಳನ್ನು ದಾಖಲಿಸಿಕೊಳ್ತಾ ಇದ್ದಾನೆ ತೌಸೀಫ್. MFC ಪೂಜಾ ರಾಕರ್ಸ್ ಎದುರಿಸ್ತಾ ಇದೆ. ಈಗಾಗಲೇ ಪಂದ್ಯದ ವೀಕ್ಷಣೆ ನಮ್ಮ ಮಾರ್ಗದರ್ಶಕರು, ಹಿರಿಯರು, ಯುವ ಪ್ರತಿಭೆಗಳಿಗೆ ಬಹಳಷ್ಟು ಪ್ರೋತ್ಸಾಹಧನವನ್ನು ಕೊಡುವಂತವರು ಕೂಡ ಹೌದು. ಶ್ಯಾಮ್ ಪ್ರಸಾದ್ ಪಡುಪಣಂಬೂರು ಕ್ರಿಕೆಟರ್ಸ್ನ ಯಶಸ್ಸಿನ ಹಿರಿಯ ರೂವಾರಿ. ಎಂಡ್ ಆಫ್ ದಿ ಓವರ್ ನಂಬರ್ 1. ತಂಡದ ಒಟ್ಟು ಮೊತ್ತ 13. ಜಯಕ್ಕಾಗಿ 63ರ ಗುರಿಯನ್ನು ಬೆನ್ನಡ್ತಾ ಇದೆ. 30 ಎಸೆತ 50 ಓಟಗಳು ಬೇಕಾಗಿದೆ. 30 balls, 50 more run to win this match. ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಆಕರ್ಷಕ ಟ್ರೋಫಿ ಆರಾಧಿಸ್ತಾ ಇದೆ. ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಪಂದ್ಯಾಕೂಟ ಸಾಗ್ತಾ ಇದೆ. ನಿನ್ನೆಗೆ ಪ್ರಾರಂಭವನ್ನು ಕಂಡಂತ ಪಂದ್ಯಾಕೂಟ ಇವಾಗ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಂಡು ಸಂಜೆಯ ಇಳಿ ಬಿಸಿಲಿನಲ್ಲಿ ಕ್ರಿಕೆಟ್ನ ಕಾವು ಏರ್ತಾ ಇದೆ. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕ್ರೂಷಿಯಲ್ ಪಂದ್ಯಗಳನ್ನು ಆಡ್ಕೊಂಡ್ರು. ಇವಾಗ ಚಾಂಪಿಯನ್ಶಿಪ್ನ ಕಡೆ ಹೆಜ್ಜೆಯನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ MFC. ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ಕ್ಷೇತ್ರ ರಕ್ಷಣೆಯಲ್ಲಿ ಯಶವಂತ ವಲಯ, ಜಿಲ್ಲೆ, ರಾಜ್ಯ ಕಂಡಂತ ಹೆಮ್ಮೆಯ ಸವ್ಯಸಾಚಿ ಆಲ್ರೌಂಡರ್ ಫ್ರಾಂಚೈಸಿಯ ಪರವಾಗಿ ಯಶಸ್ವಂತ ಚಮತಲೆಸ್ತ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸ್ಟ್ರೈಕರ್ ನಲ್ಲಿ ತೌಸೀಫ್. ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಪ್ರತಿಷ್ಠಿತ ಪಂದ್ಯಗಳು ಆಡಿದಂತ 2 ಯಶಸ್ಸಿನ ಆಟಗಾರರು ಇವಾಗ ಎದುರು ಬದುರು ಮುಖಾಮುಖಿ ಕ್ರಿಕೆಟ್ ಅಂಕಣದಲ್ಲಿ. ಯಶು ತೌಸೀಫ್ಗೆ ಎಸ್ತಂತ ಚೆಂಡು ಬೀಸುವಂತ ಪ್ರಯತ್ನ. ಪವರ್ ಪ್ಲೇನ ಓವರ್ ಚಾಲ್ತಿಯಲ್ಲಿದೆ. ಗೋಟದ ಹಿಂಭಾಗದಲ್ಲಿ ಶೈಲೇಶ್ ಮುಕ್ಕ. ವಲಯದ ಯಶಸ್ಸಿನ 22 ಪ್ರತಿಷ್ಠಿತ ಹೆಮ್ಮೆಯ ಸಂಸ್ಥೆಗಳ ತಂಡಗಳ ಆಟಗಾರರು ಇವಾಗ 8 ಫ್ರಾಂಚೈಸಿಗಳ ಒಡೆತನದಲ್ಲಿ ಆಡ್ತಾ ಇದ್ದಾರೆ. ಆಕಾಶ್ ಗೆಸ್ತಂತ ಚೆಂಡು. 1 ಓಟವನ್ನು ದಾಖಲಿಸಿಕೊಂಡ್ರು. 1 ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 15ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಟೂರ್ನಮೆಂಟ್ನ ಮೊದಲ ಶತಕಾರ್ಧವನ್ನು ದಾಖಲಿಸಿಕೊಂಡ್ರು ಈ ಲೀಗ್ನಲ್ಲಿ ಚರಣ್. ಇವಾಗ ಸ್ಕೋರಿಂಗ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕ್ಯಾಚ್ ಔಟ್ಗೆ ಬಲವಾದ ಮನವಿ. ತೀರ್ಪುಗಾರನ ಪುರಸ್ಕಾರಗಳು ಬರ್ತಾ ಇಲ್ಲ. ಕ್ಯಾಮರಾದ ಕಣ್ಗಾವಲಿದೆ. ಟೂರ್ನಮೆಂಟ್ನ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ಆದರೆ ಮತ್ತೊಂದು ವಿಚಾರ, ಕೈ ಬಳಪದ ಕಂಪ್ಯೂಟರ್ ಮೈಂಡೆಡ್ ಸ್ಕೋರರ್ ನಮ್ಮೊಂದಿಗಿದ್ದಾರೆ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಅಪಾರ ಬೆಂಬಲಿಗರನ್ನ ಹೊಂದಿರತಕ್ಕಂತ 2 ತಂಡಗಳು. ಒಂದೆಡೆಯಲ್ಲಿ MFC, ಮತ್ತೊಂದೆಡೆಯಲ್ಲಿ ಪೂಜಾ ರಾಕರ್ಸ್. ತಂಡದ ಒಟ್ಟು ಮೊತ್ತ 15. ಯಶೋ ತೌಸೀಫ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಇವಾಗ ಮ್ಯಾನ್ ಇನ್ ಫಾರ್ಮ್ ಆಟಗಾರ ತೌಸೀಫನ ಇನ್ನಿಂಗ್ಸ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 63ರ ಗುರಿಯನ್ನ ಬೆನ್ನಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ರಿಕೆಟ್ ಅನ್ನೋದು ಅದೃಷ್ಟ, ಪವಾಡ, ತಿರುವನ್ನ ಪಡ್ಕೊಳ್ಬಲ್ಲಂತ ಆಟ. ಕ್ರಿಕೆಟ್ ಇಸ್ ಗೇಮ್ ಆಫ್ ಫನ್, ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಮಿರಾಕಲ್. ಅದ್ಯಾವ ಕ್ಷಣದಲ್ಲೂ ಕೂಡ ಕ್ರಿಕೆಟ್ನ ವಿದ್ಯಮಾನಗಳು ಬದಲಾಗ್ತದೆ.
ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಯಶಸ್ಸಿನ ಕ್ರಿಕೆಟ್ನ ಜಾತ್ರೆ, ಕ್ರಿಕೆಟ್ನ ಹಬ್ಬ. ಹಳೆಂಗಡಿ ಬೆಲ್ಟೇರ್ ಅಸೋಸಿಯೇಷನ್ 22 ತಂಡಗಳ ಯಶಸ್ಸಿನ ಹುಡುಗರು ಇವಾಗ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಬೀಡು ಬಿಟ್ಟಿದ್ದಾರೆ. ಇವಾಗ ಸಾಕ್ತಾ ಇರೋದು ಉಪಾಂತ್ಯ ಪಂದ್ಯ. ಮಾಡಿ ಇಲ್ಲವೇ ಮಾಡಿ, ಕ್ವಾಲಿಫೈಯರ್ 2 ಜಯಿಸ್ಕೊಂಡ್ರೆ ಫೈನಲ್ ಟಿಕೆಟ್, ತಪ್ಪಿದ್ರೆ 4ನೇ ಸ್ಥಾನ ಎನ್ನುವಂತ ಗೌರವದ ಜೊತೆಗೆ ಈ ಪುಣ್ಯಭೂಮಿಯ ಪಾದಸ್ಪರ್ಶದ ಅನುಭವ. ಗೆಲ್ಲುವಂತ ಇರಾದೆ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಸೋಲು ಗೆಲುವು ಅನ್ನೋದು ಯಾವತ್ತೂ ಕೂಡ ಇದ್ದೇ ಇದ್ದದ್ದೇ. ಹೋರಾಡಿ ಶರಣಾಗೋದು ಮಾತ್ರ ಕ್ರಿಕೆಟ್ನ ಧ್ಯೇಯ ವಾಕ್ಯ. ಆ ಗೆಲುವಿನ ಬೆನ್ನೇರಿ ಹೋಗುವಂತ ತಂಡ ಯಾವುದಂತ ಗೊತ್ತಿಲ್ಲ. ಹೊಸ ಮುಖ್ಯ ಆಟಗಾರನ ಎಂಟ್ರಿ, ನಾಯಕನ ಜವಾಬ್ದಾರಿಯ ಎಂಟ್ರಿ ಗುರುಪ್ರಸಾದ. ಕ್ರಿಕೆಟ್ನ ಮಟ್ಟಿಗೆ ಒಂದು ಮಾತನ್ನ ಹೇಳ್ತಾರೆ, 3ನೇ ಕ್ರಮಾಂಕ ಅನ್ನೋದು ಯಾವತ್ತೂ ಕೂಡ ರಿಸ್ಕಿ ಪೊಸಿಷನ್. ಭಾರತೀಯ ರಾಷ್ಟ್ರೀಯ ತಂಡದಲ್ಲಿ ವಿರಾಟ್ ಕೊಹ್ಲಿ, ನ್ಯೂಜಿಲೆಂಡ್ನ ಪರವಾಗಿ ಕೇನ್ ವಿಲಿಯಮ್ಸನ್, ಇಂಗ್ಲೆಂಡ್ನ ಪರವಾಗಿ ಜಾಯ್ ರೂಟ್, ಆಸ್ಟ್ರೇಲಿಯಾದ ಪರವಾಗಿ ಸ್ಟೀವನ್ ಸ್ಮಿತ್. ಆದರೆ ಮತ್ತೊಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಎಲ್ಲರೂ ಕೂಡ ಅಂಡರ್ 19 ಮುಖಾಂತರವಾಗಿ ಪಂದ್ಯವನ್ನು ಆಡಿಕೊಂಡು ಬಂದಂತ ಅಂತಾರಾಷ್ಟ್ರೀಯ ತಾರೆಗಳು, ನಕ್ಷತ್ರಗಳು. ಹಿರಿಯರ ಕಿರಿಯರ ಸಮಾಗಮ ಯಾವತ್ತೂ ಕೂಡ ಬೇಕೇ ಬೇಕು. ಆರೀಫ್ ಬ್ಲಾಕ್ ಹೋಲ್ ನಲ್ಲಿ ನೆಟ್ಟನೇರ ಹೊಡೆತ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಆಕಾಶ್ ಹೋರಾಟವನ್ನ ಜಾರಿಳಿಸ್ತಾ ಇದ್ದಾನೆ. ಇದೇ ಅಂಕಣದಲ್ಲಿ ಮೊದಲ ಬಾರಿಗೆ ಆಂಜನೇಯ ಕ್ರಿಕೆಟರ್ ಸಸಿಟ್ನ ತಂಡ ಈ ರೀತಿಯ ಲೀಗ್ ಮಾದರಿಯ ಪಂದ್ಯದ ಒಂದು ವಿಚಾರವನ್ನ ಮುಂದಿಟ್ಕೊಂಡು 9 ಬಾರಿ ಟೂರ್ನಮೆಂಟ್ ಅನ್ನ ಮಾಡಿದ್ರು. ಸೀಸನ್ 6ರಲ್ಲಿ ಬಹುಶಃ ಶತಕಾರ್ಧವನ್ನ ಇದೇ ಅಂಕಣ ದಾಖಲಿಸಿಕೊಂಡಂತ ಆಕಾಶ್ ಇವಾಗ ಫ್ರಾಂಚೈಸಿ ಪೂಜಾ ರಾಕರ್ಸ್ ನ ಪರವಾಗಿ ಆಡ್ತಾ ಇದ್ದಾನೆ. ಆಕಾಶ್ ಗೆಸ್ತಂತ ಚೆಂಡು. ಇವಾಗ ಗುರುಪ್ರಸಾದ್ ತಂಡದ ನಾಯಕ, ತಂಡದ ಕಪ್ತಾನ, ತಂಡದ ಜವಾಬ್ದಾರಿಯನ್ನು ಹೊತ್ತಂತ ಸಾರಥಿ, ಎಂಎಫ್ಸಿಯ ವಿರುದ್ಧವಾಗಿ, ಎಂಎಫ್ಸಿಯ ಪರವಾಗಿ ಮತ್ತೆ ಬ್ರಾವೋ. ಆರೀಫ್ ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ಶಫಲ್ಗೆ ವೈಡ್ ಇಲ್ಲ, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಅಂಕಿಅಂಶ ಬಟ್ಟೆಯಲ್ಲಿ ಡಾಟ್ ಬಾಲ್. ರೋಚಕ ಹೋರಾಟ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಫೈನಲ್ ನ ಟಿಕೆಟ್ಗಾಗಿ ಸೆಣಸಾಟ. ಜಯಿಸ್ಕೊಂಡ್ರೆ ಫೈನಲ್, ತಪ್ಪಿದ್ರೆ 4ನೇ ಸ್ಥಾನಿ, ಕ್ಷಮಿಸಿ 3ನೇ ಸ್ಥಾನಿ ಎನ್ನುವಂತ ಗೌರವ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಕಂಬ್ಯಾಕ್ ಎಸ್ತಗಳು. ಒಂದೆಡೆಯಲ್ಲಿ ಗುರುಪ್ರಸಾದ್, ಮತ್ತೊಂದೆಡೆಯಲ್ಲಿ ಆಕಾಶ್. ಪೂಜಾ ರಾಕರ್ಸ್ ನ ಮೊತ್ತ ಇವಾಗ 22, 22 ಫಾರ್ ಲಾಸ್ ಆಫ್ 1 ವಿಕೆಟ್. 22ಕ್ಕೆ 1. ನೆಟ್ಟ ನೇರ ಹೊಡೆತ ಆಕಾಶ್. ಮತ್ತೊಂದರಲ್ಲಿ ಇವಾಗ ಗುರುಪ್ರಸಾದನ ಸಿಕ್ಸರ್. ಈ ಓವರ್ನ 2ನೇ ಸಿಕ್ಸರ್ ದಾಖಲಾಗ್ತಾ ಇದೆ. ಪೂಜಾ ರಾಕರ್ಸ್ ಹೋರಾಟವನ್ನ ಜಾರಿಗೊಳಿಸ್ತಾ ಇದ್ದಾರೆ. ಬಹಳಷ್ಟು ಯಶಸ್ಸಿನ, ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ PCL ಟ್ರೋಫಿ 2024 ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳು, ಬಹಳಷ್ಟು ಕ್ರೀಡಾ ಪ್ರೇಕ್ಷಕರಾದರೆ ಕ್ರೀಡೆಯ ಮೇಲೆ ಒಲವಿಂದ ಬಂದವರು. ಮತ್ತೆ ಜಾಣ್ಮೆ ಹೊಡೆತ, ನಡುವೆ ಸುಂದರತೆ, ಕ್ಷೇತ್ರ ರಕ್ಷಣೆ, ರಿಸ್ಕ್ ಸಿಂಗಲ್ ಮಾಡುವಂತ ಪ್ರಯತ್ನ. ಒಂದು ಓಟವನ್ನು ಪೂರೈಸಿಕೊಂಡ್ರು. 1 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 29ರ ಮೊತ್ತವನ್ನು ದಾಖಲಿಸ್ತಾ ಇದೆ. 63ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ. 18-34 ಓಟ. ಅಫಿಷಿಯಲ್ ಬ್ರೇಕ್. 18ಕ್ಕೆ 34 ತೀರ್ಪುಗಾರರು. ಅಫಿಷಿಯಲ್ ಬ್ರೇಕ್. ನೀರಿನ ವ್ಯವಸ್ಥೆ. ಬಹಳಷ್ಟು ಯಶಸ್ಸಿನ, ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ ಇವಾಗ ಸಾಗ್ತಾ ಇರೋದು. ಕ್ವಾಲಿಫೈಯರ್ 2 ಜಯಿಸ್ಕೊಂಡ್ರೆ ಸೆಮೀಸ್, ಫೈನಲ್ಗೆ ಇವಾಗ ಸಾಗ್ತಾ ಇರೋದು ಸೆಮಿಫೈನಲ್ ಲೆಕ್ಕಾಚಾರ. ಈ ಟೂರ್ನಮೆಂಟ್ನ ಸಮಾರೋಪ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ
ನಮ್ಮನ್ನ ಕೂಡ್ಕೊಳ್ಳಿಕ್ಕಿದ್ದಾರೆ ಬಹಳಷ್ಟು ಯಶಸ್ಸಿನ ಗಣ್ಯ ಅತಿಥಿಗಳು. ಮತ್ತೊಂದು ಗೌರವದ ವಿಚಾರ ಅಂತ ಹೇಳೋದಾದ್ರೆ, ಶ್ರೀಯುತ ರೊನಾಲ್ಡ್ ಸಿಲ್ವಾನ್ ಡಿಸೋಜಾ, ಫೌಂಡರ್ ಅಂಡ್ ಡೈರೆಕ್ಟರ್ ಲೆಕ್ಸಾ ಲೈಟಿಂಗ್ ಟೆಕ್ನಾಲಜೀಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್, ಮೂಡಬಿದ್ರೆ. ಯಾಕೊಂದು ಆ ವಿಚಾರವನ್ನು ಹೇಳ್ತಾನೆ ಅಂತಾದರೆ, ಮೊನ್ನೆ ಅಯೋಧ್ಯೆಯ ರೈಲ್ವೆ ಸ್ಟೇಷನ್ನ ಲೈಟಿಂಗ್ನ ಕಾಮಗಾರಿಯನ್ನು ನಿರ್ವಹಿಸಿದಂಥ ಹೆಮ್ಮೆಯ ವ್ಯಕ್ತಿ ಇವತ್ತಿನ ದಿನ ಸಮಾರೋಪ ಸಮಾರಂಭದಲ್ಲಿ ಈ ವೇದಿಕೆಗೆ ಬರ್ತಾರೆ. ಅದರ ಜೊತೆಯಾಗಿ ಯಶಸ್ಸಿನ ಹೆಮ್ಮೆಯ ಗಣ್ಯ ಅತಿಥಿಗಳು ನಮ್ಮನ್ನು ಕೂಡ್ಕೊಳ್ತಾರೆ. 18:34 ಯಶವಂತನಿಗೆ ಕ್ರೂಷಿಯಲ್ ಓವರ್ನ ಜವಾಬ್ದಾರಿ. ನಾಯಕರ ನಡುವಿನ ಸೆಣಸಾಟಗಳ ಮಧ್ಯೆ ಗುರುಪ್ರಸಾದನ ಬಿರುಸಿನ ಸಿಕ್ಸರ್, ವಲಯದ ನಂಬುಗೆ ಅಸ್ತ್ರ. ಪೂಜಾ ರಾಕರ್ಸ್ನ ಪರವಾಗಿ ಪಡುಪಣಂಬೂರಿನ ಊರ ಮನೆಯ ಹುಡುಗ, ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಯಶಸ್ಸನ್ನ ಕಂಡಂತ ಎರಡು ಆಟಗಾರರು ಎದುರು ಬದುರು ಮುಖಾಮುಖಿಯನ್ನ ಮಾಡ್ತಾ ಇದ್ದಾರೆ. ಇವಾಗ 17-28, 17 balls, 28 is required target. ಟೈ ಆದ್ರೆ ಸೂಪರ್ ಓವರ್ ಮೊದಲಾಗಿ ತಿಳಿಸ್ತಾ ಇದ್ದಾವೆ. ಟೂರ್ನಮೆಂಟ್ನ ಮೊದಲ ಪಂದ್ಯವನ್ನು ಜಯಿಸಿಕೊಂಡು ಅಧಿಕೃತವಾಗಿ ಸತತ 4 ಜಯವನ್ನು ಜಯಿಸಿಕೊಂಡಂತ ರಾಯಲ್ ಕೋಸ್ಟಲ್ ಆರ್ಕೆ ಬಾಯ್ಸ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ. ಮತ್ತೊಂದು ತಂಡವಾಗಿ ಅದ್ಯಾರು ಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಳ್ತಾರೆ ಗೊತ್ತಿಲ್ಲ. ಗೋಟದ ಹಿಂಭಾಗದಲ್ಲಿ ಶೈಲೇಶ್ ಒಂದು ಓಟ, ಲೆಗ್ ಬಾಯ್ಸ್. ದಾಂಡು ತಪ್ಪಿ ಕಾಲಿಗೆ ಬರೆದಂತ ಚೆಂಡು 16-20. 16-27 ಆಕಾಶನ್ ಗೆಸ್ತಂತ ಚೆಂಡು ತನ್ನ ಮೂಲಕವಾಗಿ ಡೀಪ್ ಕವರ್ಸ್ ನಲ್ಲಿ ಬೌಂಡ್ರಿ, ಪ್ರೆಷರ್ ರಿಲೀಸ್. ಹೋರಾಟವನ್ನು ಜಾರಿಗೊಳಿಸ್ತಾ ಇದೆ ಪೂಜಾ ರಾಕರ್ಸ್ ನ ತಂಡ. ಕ್ರಿಕೆಟ್ ಅನ್ನೋದು ಅದೃಷ್ಟ, ಪವಾಡ, ತಿರುವನ್ನ ಪಡ್ಕೊಳ್ಬಲ್ಲ ಅಂತ ಆಟ. ಕ್ರಿಕೆಟ್ ಇಸ್ ಗೇಮ್ ಆಫ್ ಫನ್, ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಮಿರಾಕಲ್. ಯಶವಂತ ಎಸ್ತಂತ ಚೆಂಡು ಮತ್ತೆ ಲಾಂಗ್ ಆಫ್ ಕಡೆ ದಬ್ಬಿ ಆಡುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಅದೃಷ್ಟದ ಮೇಲಾಟದಲ್ಲಿ ಯಾರ ಕೈ ಮೇಲಾಗ್ತಂತ ಗೊತ್ತಿಲ್ಲ. ಇಪ್ಪತ್ತೆರಡು ಓಟಗಳು ಬೇಕಾಗಿದೆ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಡಾಟ್ ಡೆಲಿವರಿ 14-22, 14 ಎಸೆತ, 22 ಓಟಗಳು ಬೇಕಾಗಿದೆ. ಮತ್ತೆ ಗುರುಪ್ರಸಾದನ ನೆಟ್ಟ ನೇರ ಹೊಡೆತ, ಒಂದು ಓಟವನ್ನು ದಾಖಲಿಸಿಕೊಂಡ್ರು. 13-21. 13 गेंदों में 21 रन चाहिए. ಕ್ಷಮಿಸಿ, ಮೊದಲ 4 ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತದೆ. ಎಸ್, ಅಪ್ಲೆಟ್ ಇದೆ. ತಂಡದ ಒಟ್ಟು ಮೊತ್ತ 42. ಜಯಕ್ಕಾಗಿ 12 ಎಸೆತ 21, 12 ಎಸೆತ 21 ಓಟಗಳು ಬೇಕಾಗಿದೆ. ಕುತೂಹಲಕಾರಿಯ ಪಂದ್ಯ, ನೆಕ್ ಟು ನೆಕ್ ಕಾಂಟ್ಯಾಕ್ಟ್. ಹಳೆಂಗಡಿ ಬೆಲ್ಟೇರಿ ಅಸೋಸಿಯೇಷನ್ ಹೆಮ್ಮೆ ಯಶಸ್ಸಿನ ಆಟಗಾರರು ಕೊನೆಯ ಹಂತದಲ್ಲಿ ಅವಿನಾಶ್ ಸಿಡಿಸಿದಂತ ಒಂದು ಸಿಕ್ಸರ ಬೌಂಡ್ರಿ, ಟಾರ್ಗೆಟ್ ಸೆಟ್ ಮಾಡುವಂತ ವಿಚಾರಗಳಲ್ಲಿ ಬಹುಶಃ MFCಗೆ ನೆರವಾಗಿತ್ತು. ಇವಾಗ ಜರ್ಸಿ ನಂಬರ್ 12 ಅವಿನಾಶ್ ರೆಡ್ ಕ್ಯಾಪ್. ಬೌಲರ್ಗಳ ಹೆಗಲ ಮೇಲೆ ಜವಾಬ್ದಾರಿ. ಇವಾಗ ಫೈನಲ್ ಎಂಟ್ರಿಯ ಟಿಕೆಟ್ ಅನ್ನು ಪಡ್ಕೊಳ್ಳುವಂತ ವಿಚಾರದಲ್ಲಿ ಎರಡೂ ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ. ತಪ್ಪಿದ್ರೆ 3ನೇ ಸ್ಥಾನದ ಗೌರವ ಯಕ್ಷಿತ್ಗೆ. 5ನೇ ಓವರ್ನ ಜವಾಬ್ದಾರಿ. 12 ಎಸೆತ 21 ಓಟ, 12 balls, 21 more run to win this match. ಬಹಳಷ್ಟು ಯಶಸ್ಸಿನ ಐತಿಹಾಸಿಕ ಪಡುಪಣಂಬೂರಿನ ಬಾಕಿ ಮಾರುವ ಅಂಕಣದಲ್ಲಿ
12-21 2 ಬಿರು ಸಿಡಿಲ್ನ ಹೊಡೆತಗಳನ್ನ ದಾಖಲಿಸಿಕೊಳ್ಳಬಲ್ಲಂತ ಆಟಗಾರರು ಗುರುಪ್ರಸಾದ ವಿಂಗ್ ಎಂಡ್ ನಲ್ಲಿ ಇವಾಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಯಶ್ವಿತ್ ಎಸ್ತಂತ ಚೆಂಡು 11-20 ಆಕಾಶ್ಗೆ ಇವಾಗ ಸ್ಟ್ರೈಕ್. 11 ಎಸೆತ 20 ಓಟಗಳು ಬೇಕಾಗಿದೆ. 11 balls, 20 more run to win this match. ಪೂಜಾ ರಾಕರ್ಸ್ ನ 2 ಭರವಸೆ ನಂಬುಗ ಅಸ್ತ್ರಗಳು ಊರ ಮನೆ ಹುಡುಗ ಗುರುಪ್ರಸಾದ, ಮುಕ್ಕ ಪರಿಸರದ ಯಶಸ್ಸಿನ ಸವ್ಯಸಾಚಿ ಆಲ್ರೌಂಡರ್ ಆಕಾಶ್. ಫ್ರಾಂಚೈಸಿ ಪೂಜಾ ರಾಕರ್ಸ್ ನ ಪರವಾಗಿ ಎಂಎಫ್ಸಿ ಅನ್ನ ಎದುರಿಸ್ತಾ ಇದೆ. ಲಾಫ್ಟರ್ ಶಾಟ್ ತನ್ಮೂಲಕವಾಗಿ ಆಕಾಶ್ ದಾಳಿನ ಮುಖಾಂತರವಾಗಿ ಬೌಂಡ್ರಿ. ತನ್ನ ಹೆಸರಿನ ಖ್ಯಾತಿಯ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾನೆ ಇವಾಗ ಆಕಾಶ್. ಬಹಳಷ್ಟು ಯಶಸ್ಸಿನ ಪಂದ್ಯಗಳನ್ನ ಆಡಿದಂತ ಹೆಮ್ಮೆ ಆಟಗಾರ. ಟೆನ್ನಿಸ್ ಬಾಲ್ ಆಗಿರ್ಲಿ, ಸೀಸನ್ ಬಾಲ್ ಆಗಿರ್ಲಿ, ಬಹಳಷ್ಟು ಯಶಸ್ಸನ್ನ ಕಂಡಂತ ಹುಡುಗ. ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳನ್ನು ಗಮನಿಸಿಕೊಳ್ಳಿ. ಬಹುಶಃ KL ರಾಹುಲ್ ಇದೇ ರೀತಿಯ ಟೆನ್ನಿಸ್ ಬಾಲ್ ನ ಮುಖಾಂತರವಾಗಿ ಪ್ರತಿಭೆಗೆ ಬಂದಂತ ಬೆಳಕು. ಆ ರೀತಿಯ ಪ್ರತಿಭೆಗಳು ಬೆಳಗ್ಗೆ ಬರಬೇಕಾದ್ರೆ ಈ ರೀತಿಯ ವೇದಿಕೆ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಟೂರ್ನಮೆಂಟ್ ಅನ್ನು ಆಯೋಜಿಸಿಕೊಂಡಂತ ಹೆಮ್ಮೆ ಸಂಸ್ಥೆ 47 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಕಂಡಂತ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರು ರೋಚಕ ಪಂದ್ಯ ಸಾಗ್ತಾ ಇದೆ. ಕ್ವಾಲಿಫೈಯರ್ 2 ಲೀಗ್ನ ಮೊದಲ ಪಂದ್ಯವನ್ನು ಅಧಿಕಾರಿತವಾಗಿ ಜಯಿಸಿಕೊಂಡ್ರು. ದ್ವಿತೀಯ ಪಂದ್ಯವನ್ನ ಕೈಯಲ್ಲಿದ್ದಂತ ಪಂದ್ಯವನ್ನ ಕೈ ಚೆಲ್ಲಿದ್ರು. 3ನೇ ಪಂದ್ಯವನ್ನ ಜಯಿಸಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಜಯಿಸ್ಕೊಂಡ್ರು. ಆ ಬಳಿಕ ಎಲಿಮಿನೇಟರ್ ಹೋರಾಟದಲ್ಲಿ NCA ವಿರುದ್ಧವಾಗಿ ರೋಚಕ ಜಯವನ್ನ ಕಂಡ್ರು. ಇವಾಗ ಕ್ವಾಲಿಫೈಯರ್ 2 ಅನ್ನು ಆಡ್ತಾ ಇದೆ ಪೂಜಾ ರಾಕರ್ಸ್. ಅಧಿಕಾರಯುತವಾಗಿ ಮುಂದಿನ ಹಂತದ ಹೆಜ್ಜೆಯನ್ನ ಕಂಡುಕೊಂಡಂತ MFC ಅನ್ನು ಎದುರಿಸ್ತಾ ಇದೆ. ಇವಾಗ ಜಯಿಸ್ಕೊಂಡ್ರೆ ಫೈನಲ್ ನ ಎಂಟ್ರಿ. ಮತ್ತೆ ಯಶ್ವೇತ್ ಹೊರತಿರುವನ್ನ ಕಂಡ ಚೆಂಡು ವೈಡ್ ಬಾಲ್ ನ ಸೂಚನೆ, ಅತಿರಿಕ್ತ ಓಟ ಔಟ್ಸೈಡ್ ದ ಆಫ್ ಸ್ಟ್ಯಾಂಪ್. ಮಿತ್ರ ಭಟ್ನ ಫ್ರಂಟ್ ಸರ್ಕಲ್ ಜಯಕ್ಕಾಗಿ ಇನ್ನು ತಂಡದ ಒಟ್ಟು ಮೊತ್ತ 48, 16 ಓಟಗಳು, 15 ಓಟಗಳು ಬೇಕಾಗಿದೆ. ಮತ್ತೊಂದು ನಟನರ ಹೊಡೆತ, ಸೀಮಾರೇಖೆ ಹೊರಭಾಗದಲ್ಲಿ ಆಕಾಶನ ಬಾನೆತ್ತರದ ಸಿಕ್ಸರ್. ಖ್ಯಾತಿಗೆ ತಕ್ಕ ಆಟವನ್ನು ಆಡ್ತಾ ಇದ್ದಾನೆ. 9-9 9 ಎಸೆತ 9 ಓಟಗಳು ಬೇಕಾಗಿದೆ. ಕ್ಷಣ ಕ್ಷಣಕ್ಕೂ ಬದಲಾಗುವ ವಿದ್ಯಮಾನಗಳ ಕ್ರೀಡೆ ಕ್ರಿಕೆಟ್. ಕ್ರಿಕೆಟ್ ಅನ್ನೋದು ಅದೃಷ್ಟ ಪವಾಡ ತಿರುವನ್ನ ಪಡೆಯಬಲ್ಲಂತ ಆಟ. ಕ್ರಿಕೆಟ್ನ ಮಟ್ಟಿಗೆ ಮತ್ತೊಂದು ಆಕಾಶನ ಬಾನೆತ್ತರದ ಸಿಕ್ಸರ್, ಪ್ರೆಷರ್ ರಿಲೀಸ್. ಸವ್ಯಸಾಚಿ ಆಲ್ರೌಂಡರ್ ಆಕಾಶ ಇವಾಗ ಬಾನೆತ್ತರದ ಸಿಕ್ಸರ್ಗಳನ್ನ ಸಿಡಿಸ್ತಾ ಇದ್ದಾನೆ. ಪಂದ್ಯಾಟ ಕೈ ಜಾರ್ತಾ ಇದೆ. ಪಂದ್ಯವನ್ನ ಉಳಿಸ್ಕೊಳ್ಳೋ ಯತ್ನವನ್ನ ಮಾಡಬೇಕಾಗಿದೆ ಇವಾಗ MFC. 8-3 ಜಾನ್ ಮೇಲೆ ಲೆಕ್ಕಾಚಾರದ ಹೊಡೆತಗಳು. ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಅವಳಿ ಓಟದ ಅವಶ್ಯಕತೆ ಕೇವಲ 7-2. ಪೂಜಾ ರಾಕರ್ಸ್ ಗೆಲುವಿನ ನಗೆಯನ್ನ ಬೀರ್ತಾ ಇದೆ. ಮ್ಯಾಚ್ ಇಸ್ ಟೈ, ಸ್ಕೋರ್ ಈಸ್ ಲೆವೆಲ್. ನಾಯಕನಿಗೆ ಇವಾಗ ವಿನ್ನಿಂಗ್ ಶಾಟ್ ಅನ್ನ ಹೊಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ನಂಬಲ ಸಾಧ್ಯವಾದ ರೀತಿಯ ಮರು ಹೋರಾಟವನ್ನು ಜಾರಿಗೊಳಿಸಿಕೊಂಡಂತ ಪೂಜಾ ರಾಕರ್ಸ್ ಫೈನಲ್ ನ ಹೊಸ್ತಿಲನ್ನ ಕಂಡುಕೊಳ್ತಾ ಇದೆ. 6-1. ಈ ಪಂದ್ಯದ ಬಳಿಕ ಒಂದು 10 ನಿಮಿಷದ ವಿರಾಮ ಇರ್ತದೆ.
ಮತ್ತೊಂದು ಘೋಷಣೆ ಬರ್ತಾ ಇದೆ ಗುರುಪ್ರಸಾದ್ಗೆ. ಫ್ರಾಂಚೈಸಿ ಅದ್ಯಾವುದೇ ಆಗಿರಲಿ, ತಮ್ಮ ತಂಡದಲ್ಲಿ ಆಡುವಂತ ತಮ್ಮ ಮಿತ್ರರು, PCPಯ ಮಿತ್ರರು ತಮಗೆ 1,000 ರೂಪಾಯಿ ನಗದು ಪುರಸ್ಕಾರವನ್ನು ಘೋಷಿಸ್ತಾ ಇದ್ದಾರೆ. ವಿಘ್ನೇಶ್, ಶಶಾಂಕ್, ಸುದೇಶ್ ಎಲ್ಲರೂ ಜೊತೆಯಾಗಿ 6 ರನ್ ದಾಖಲಿಸಿಕೊಂಡು ಪಂದ್ಯಾಟವನ್ನು ಜಯಿಸಿಕೊಟ್ರೆ 1,000 ನಗದು ಪುರಸ್ಕಾರ ಗುರುಪ್ರಸಾದ್ಗೆ. M9 ಸ್ಪೋರ್ಟ್ಸ್ ಮೀಡಿಯಾ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. 6ಕ್ಕೆ 1 ಮೂಲಕವಾಗಿ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 5 ಎಸೆತ 1 ಓಟ, 5 balls, 1 more run to win this match. Match is tie, score is level. ಜಯಿಸ್ಕೊಂಡ್ರೆ PCL ಟ್ರೋಫಿ 2024ರ 2ನೇ ತಂಡವಾಗಿ ಫೈನಲ್ ಎಂಟ್ರಿನ ಪಡ್ಕೊಳ್ಳುವಂತ ವಿಚಾರದಲ್ಲಿ ಮತ್ತೆ ಹೋರಾಟಗಳಿದಾವೆ. 4 ಎಸೆತ 1 ಓಟಗಳು ಬೇಕಾಗಿದೆ. 4 ಎಸೆತ ಜಯಕ್ಕಾಗಿ 1 ಓಟಗಳು ಬೇಕಾಗಿದೆ. ಗುರುಪ್ರಸಾದ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಸುಂದರತೆಯ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. 4 ಎಸೆತ 1 ಓಟಗಳು ಜಯಕ್ಕಾಗಿ. ಇವಾಗ ರತನ್ ಮುಕ್ಕ ಮತ್ತೋರ್ವ ವಲಯದ ಸಭ್ಯ ಸಾಕ್ಷಿ ಆಲ್ರೌಂಡರ್, ಜರ್ಸಿ ನಂಬರ್ 3. 4ಕ್ಕೆ 1 ಮತ್ತೆ ಬೀಸುವಂತ ಪ್ರಯತ್ನ ಮಾಡಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ನಿಧಾನಗತಿಯಲ್ಲಿ ಕೊಂಚ ಮಟ್ಟಿಗೆ ಪಂದ್ಯ ರೋಚಕತೆಯನ್ನ ಕಾಣುವಂತ ವಿಚಾರ ಕೂಡ ಇದೆ. ಮೂರಕ್ಕೆ 1 3 ಎಸೆತ 1 ಓಟ ತನ್ಮೂಲಕವಾಗಿ ಪಂದ್ಯವನ್ನ ಜಯಿಸಿಕೊಂಡು ಫೈನಲ್ ಎಂಟ್ರಿಯನ್ನ ಪಡ್ಕೊಂಡ್ರು ಪೂಜಾ ರಾಕರ್ಸ್ ನ ತಂಡ. ವಿಜಯಿ ತಂಡಕ್ಕೆ ಅಭಿನಂದನೆಗಳು. ಪರಾಜಯವನ್ನ ಕಂಡುಕೊಂಡ ತಂಡ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಸೋಲು ಗೆಲುವು ಅನ್ನೋದು ಯಾವತ್ತೂ ಕೂಡ ಇದ್ದದೆ. ಹೋರಾಡಿ ಶರಣಾಗೋದು ಕ್ರಿಕೆಟ್ನ ಧ್ಯೇಯ ವಾಕ್ಯ. ಎಸ್, PCL ಟ್ರೋಫಿ 2024ರ ಫೈನಲ್ ಪಂದ್ಯದ ಹೋರಾಟ ಕ್ಯಾಣಿಯಾಗಬೇಕು ಎರಡೂ ತಂಡಗಳು. ದಯವಿಟ್ಟು ಬಾಲ್ ಬಾಯ್ಸ್ ಅಲ್ಲಿ ಗಮನಿಸ್ಕೊಳ್ಳಿ. PCP ಲೈನ್ ಅಂಪೈರ್ಸ್, ಬಾಲ್ ಬಾಯ್ಸ್ಗಳು ತಮ್ಮ ಕರ್ತವ್ಯ ನಿರ್ವಹಿಸಿಕೊಳ್ಳಿ. ಫೈನಲ್ ನ ಪಂದ್ಯಕ್ಕೆ ಕ್ಷಣಗಣನೆ. ಚಾಂಪಿಯನ್ಶಿಪ್ಗಾಗಿ ಹೋರಾಟ. ಕೋಸ್ಟಲ್ RK ಬಾಯ್ಸ್